ಯಾರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದರು ಆ ಜನರಿಗೆ ನ್ಯಾಯವನ್ನು ಒದಗಿಸೋದ್ರಲ್ಲಿ ಅವರು ಶಾಶ್ವತವಾಗಿ ಅವರಿಗೆ ಉತ್ತರಗಳನ್ನು ಒದಗಿಸೋದರಲ್ಲಿ ಯಶಸ್ವಿ ಆದರು ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ರೈತ ಸಮುದಾಯಕ್ಕೆ ಉಳುವವನೇ ಒಡೆಯ ಅಂತಕ್ಕಂಥ ಒಂದು ಘೋಷವಾಕ್ಯದಲ್ಲಿ ಯಾರು ಭೂಮಿಯನ್ನು ಉಳ್ತಾ ಇದ್ದರು ಅವರಿಗೆ ಆ ಜಮೀನು ಆ ಭೂಮಿ ಸಿಗಬೇಕು ಅಂಥೇಳಿ ಕಾನೂನಿನ ಮೂಲಕ ಇಡೀ ದೇಶದಲ್ಲಿ ಮೊದಲನೇದಾಗಿ ಬದಲಾವಣೆಯನ್ನು ತಂದಂಥವರು. ಇದ್ದಾರೆ. ಹಾಗೆಯೇ ನಾನು ಸಹ BCM ವಿದ್ಯಾರ್ಥಿ ಆಗಿದ್ದೆ. ಅವರ ನೇರ ಫಲಾನುಭವಿ ಕೂಡ ನಾವು ಆಗಿದ್ದೀವಿ. ಇವತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದ ಬಂದು ಅವರು ನಗರ ಪ್ರದೇಶಗಳಲ್ಲಿ ಓದಬೇಕಂತ ಹೇಳಿದ್ರೆ BCM ಹಾಸ್ಟೆಲ್ಗಳು, ಅಲ್ಪಸಂಖ್ಯಾತ ಹಾಸ್ಟೆಲ್ಗಳು ಇವತ್ತಿಗೂ ಸಹ ಅವರ ಹೆಸರಲ್ಲಿ ನಡೀತಾ ಇದೆ. ಅವರು ಅನ್ನದಾತ, ಆಶ್ರಯದಾತ. ನಾವು ಎಂದೆಂದಿಗೂ ಸಹ ಅವರನ್ನು ಕೊಡುಗೆಗಳನ್ನು ನಾವು ಮರೆಯೋಕ್ಕಾಗಲ್ಲ. ಹಾಗಾಗಿ ಅವರಿಗೆ ಅವರ ಜನ್ಮದಿನದ ನಮನಗಳನ್ನು ಸಲ್ಲಿಸ್ತೀವಿ. ಇರಮ್ಮ ಮಧುಶ್ರೀ ಆಗಿರ್ಬೋದು, ಬೆಳಕು, ಗಾಳಿ, ಸುತ್ತಮುತ್ತ ಇರುವಂತಹ ಗಿಡ ಮರಗಳನ್ನೆಲ್ಲ ನಾವು ಒಟ್ಟಾರೆ ಪರಿಸರ ಅಂತೀವಿ. ಆ ಪರಿಸರನ ಸಂರಕ್ಷಿಸಿದ್ರೆ ನಾವು ಎಲ್ಲ ಪ್ರಜೆಗಳು ಆರೋಗ್ಯವಂತರಾಗಿರ್ಬೋದು ಅಲ್ವಾ? ಈಗ ನಿಮ್ಮ ಕಾಲೇಜಿನಲ್ಲಿ ಸ್ವಚ್ಛತೆ ಇಲ್ಲ ಅಂತಂದ್ರೆ ನೀವು ಓದೋದಕ್ಕೆ ಮೂಡ್ ಬರುತ್ತಾ? ಇಲ್ಲ. ಅದಕ್ಕೆ ಮಕ್ಕಳ ಸ್ವಚ್ಛತೆ ಕಾಪಾಡಬೇಕಾದದ್ದು, ಪರಿಸರ ಸಂರಕ್ಷಿಸಬೇಕಾದದ್ದು ನಮ್ಮೆಲ್ಲರ ಮೂಲಭೂತ ಕರ್ತವ್ಯ. ಅನುಚ್ಛೇದ 51A ನೋಡಿ, ಸಂವಿಧಾನ ಅನುಚ್ಛೇದ 51A ಮಕ್ಕಳು ಉಚಿತ ನೋಟ್ಬುಕ್ ಇನ್ನೂ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ. ನಮ್ಮ ವೇದಿಕೆ ಮುಖ್ಯ ಉದ್ದೇಶ ಇಷ್ಟೇ: ಕನ್ನಡ ನೆಲ ಜಲ ಭಾಷೆ ಶಾಲೆ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಮತ್ತು ಇನ್ನಿತರ ಮುಖ್ಯವಾಗಿ ತರುವುದು ನಮ್ಮ ಮುಖ್ಯ ಉದ್ದೇಶ. ಮತ್ತು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮತ್ತೆ ನಮ್ಮ ಸಂಸ್ಥೆಯಿಂದ ಕಡು ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಯೂನಿಫಾರ್ಮ್ ಆಗಲಿ, ವಿದ್ಯಾರ್ಥಿನ ವೇತನ ಆಗಲಿ, ಇನ್ನಿತರ ಕಾರ್ಯಕ್ರಮಗಳು ಹಮ್ಮಿಕೊಂಡು ಬರ್ತಿದ್ದೇವೆ. ಇದರ ಜೊತೆ ರಾಷ್ಟ್ರೀಯ ಸೇವಾ ಯೋಜನೆಯದು ಒಂದು ಕಲ್ಪನೆ ಮಾಡ್ಕೊಂಡು ಇದು ಇವತ್ತೊಂದು ಸಂಖ್ಯೆದ ಕಾರ್ಯಕ್ರಮ. ಹಲವಾರು ರೀತಿಯಾದಂತಹ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಹಾಗೆ ಇವತ್ತಿಗೆ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ನೀವು ದಯವಿಟ್ಟು ಎಲ್ಲರೂ ನನ್ನ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಒಂದು 7-8 ಜನ ಸೇರಿ ಒಂದು ಸಂಘವನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಸಂಘವನ್ನ ರಚನೆ ಮಾಡ್ಕೊಂಡ್ರೆ ನಾವು ನಮ್ಮಲ್ಲಿರುವಂತಹ ಸೌಲಭ್ಯಗಳನ್ನು ಸದುಪಯೋಗ ಪಡಿಸ್ಕೋಬಹುದು. ಅದಕ್ಕೆ ಹೇಗೆ ಅಂತ ಹೇಳಿದ್ರೆ, ಈಗ ಡಿಸೆಂಬರ್ ಕಾರ್ಯಕ್ರಮಗಳು ಅಂತ ಬರುತ್ತೆ. ಆ ಕಾರ್ಯಕ್ರಮಗಳನ್ನ ನೀವು ಆಯೋಜನೆ ಮಾಡಿ ಅಲ್ಲಿ ಬರುವಂತಹ ಫಂಡ್ ಅನ್ನ ಡೈರೆಕ್ಟ್ ಆಗಿ ನೀವು ನಿಮ್ಮ ಯೂತ್ ಕ್ಲಬ್ಗಳಿಗೆ ಬರುತ್ತೆ, ನೀವು ತಗೊಂಡು ಯೂಸ್ ಮಾಡಬಹುದು. ಅದು ಅಲ್ಲದೆ ನಾವು ವರ್ಷ ಸ್ಪೋರ್ಟ್ಸ್ ಕಿಟ್ ಕೂಡ ನಾವು ಕೊಡ್ತಾ ಇರ್ತೀವಿ. ಆ ರೀತಿಯಾದಂತಹ ಹಲವಾರು ಯೋಜನೆಗಳನ್ನ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ಹಾಗೆ ಎಲ್ಲರೂ ಕೂಡ ಸೇರಿಕೊಂಡು ಸಹಯೋಗದಲ್ಲಿ ಈ ಒಂದು ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ಘನ ಸರ್ಕಾರದ ಉದ್ದೇಶಗಳನ್ನು ಈಡೇರಿಸುವಂತ ನಾವೆಲ್ಲರೂ ಕೂಡ ತನು ಮನ ಧನವನ್ನು ಅರಿವಿಸಿಕೊಂಡು ಈ ಸ್ವಚ್ಛ ಭಾರತ ಅಥವಾ ಸ್ವಚ್ಛ ಪರಿಸರವನ್ನು ನಿರ್ಮಾಣ ಮಾಡುವಂಥ ದಿಕ್ಕಿನಲ್ಲಿ ಎಲ್ಲರೂ ಕೂಡ ಕಂಕಣಬದ್ಧರಾಗಿ ಕೆಲಸ ಮಾಡಬೇಕು. ನಿಮ್ಮ ಊರುಗಳಲ್ಲೂ ಕೂಡ ಈ ಒಂದು ಜಾಗೃತಿಯನ್ನು ತಾವು ಈ ಶೈಕ್ಷಣಿಕ ರಾಯಭಾರಿಗಳಾಗಿ ಮಾಡಬೇಕು.